ಎಲ್ಲರಿಗೂ ನಮಸ್ತೆ. ಆತ್ಮ ಸಮೃದ್ಧಿ ಯೋಗನ 4 ಬಾರಿ ಅಟೆಂಡ್ ಮಾಡಿದ್ದೀನಿ. ಪ್ರತಿಯೊಂದು ಕ್ಲಾಸು ವಿಶೇಷವಾಗಿ ವಿಭಿನ್ನವಾಗಿ ಹೊಸ ಒಂದು ಜ್ಞಾನವನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ಆತ್ಮ ಸಮೃದ್ಧಿ ಯೋಗಕ್ಕೆ ಸೇರೋದಕ್ಕೂ ಮುಂಚೆನೇ ಕೆಲವೊಂದು ನನಗೆ ವರ್ಕ್ನಲ್ಲಿ ಸ್ಟ್ರೆಸ್ ಭಾಳ ಇತ್ತು. ಆ ಸ್ಟ್ರೆಸ್ನ ಹೇಗೆ ನಾವು ಮ್ಯಾನೇಜ್ ಮಾಡಬೇಕು, ಆ ಸ್ಟ್ರೆಸ್ನ ಹೇಗೆ ನಾವು ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದು ಇದು ಯಾವುದೂ ನನಗೆ ಅಷ್ಟು ಸರಿಯಾಗಿ ಗೊತ್ತಿರಲಿಲ್ಲ. ಇದು ಯಾವತ್ತೂ ಬದಲಾಗೋದಿಲ್ಲ, ಇದೆಲ್ಲ ಹೀಗೆ ಅಂತ ನಾನು ಅಂದ್ಕೊಂಡಿದ್ದೆ. ಯಾವಾಗ ನಾನು ಆತ್ಮ ಸಮೃದ್ಧಿ ಯೋಗ ಅಟೆಂಡ್ ಮಾಡಿದ್ನೋ ಆವಾಗ ನನಗೆ ಗೊತ್ತಾಗ್ತಾ ಬಂತು, ಮನಸ್ಸನ್ನು ನಾವು ಹೇಗೆ ಕೂಲಾಗಿಟ್ಕೋಬೇಕು, ಮನಸ್ಸನ್ನು ನಾವು ಹೇಗೆ ಇರೋದನ್ನು ನಾವು ಹೇಗೆ ಸ್ವೀಕರಿಸಬೇಕು ಅನ್ನೋದು ಪ್ರತಿಯೊಂದು ನನಗೆ ಹೇಳ್ಕೊಡ್ತಾ ಬಂತು. ಇದು ರಿಯಲಿ ಈಸ್ ಅಮೇಝಿಂಗು. ಒಂದು ರೀತಿ ನಮಗೆ ನಮ್ಮ ಒಂದು ಜೀವನದಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು ಅನ್ನೋದನ್ನು ಸ್ಪಷ್ಟತೆಯನ್ನು ನೀಡುವಂಥದ್ದೇ ಒಂದು ಆತ್ಮ ಸಮೃದ್ಧಿ ಯೋಗ. ಇದು ಒಂದು ರೀತಿ ದೊಡ್ಡ ಬ್ರಹ್ಮಜ್ಞಾನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದು ಪ್ರತಿಯೊಂದು ಸಬ್ಜೆಕ್ಟು ಇವತ್ತಿನ ಒಂದು ಜನ್ರೇಷನ್ಗೆ, ಇವತ್ತಿನ ಒಂದು ಜನತೆಗೆ ಇದು ಅತ್ಯವಶ್ಯಕತೆಯಾಗಿ ಬೇಕೇ ಬೇಕು. ಹಾಗಾಗಿ ಹಾಗೂ ನಮಗೆ ರಕ್ಷಿತ್ ಗುರೂಜಿಯವರು ಇದನ್ನು ನಡೆಸ್ಕೊಡ್ತಾ ಇರೋದು ಒಂದು ರೀತಿ ನಮ್ಮನ್ನೆಲ್ಲರನ್ನೂ ಒಂದು ರೀತಿ ಆಧ್ಯಾತ್ಮದ ಕಡೆಗೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ನೋ ರೀತಿಯಲ್ಲಿ ನನಗೆ ಸಂತೋಷ ಆಗುತ್ತೆ. ರಿಯಲ್ ಈಸ್ ಅಮೇಝಿಂಗ್. ಅಂಥವ್ರು ಸಿಕ್ಕಿರೋದೊಂದು ದೊಡ್ಡ ದೈವಾನುಗ್ರಹ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಈ ಒಂದು ಆತ್ಮ ಸಮೃದ್ಧಿ ಯೋಗವನ್ನು ಸೇರೋಕ್ಕಿಂತ ಯಾರ್ಯಾರು ಬಯಸ್ತಾ ಇದ್ದರು, ಇವತ್ತಿನ ಒಂದು ಯುವಜನತೆಗೆ ಇದು ಬೇಕೇ ಬೇಕು. ಇದನ್ನು ಯಾರು ಇದನ್ನು ಅರ್ಥ ಮಾಡಿಕೊಂಡು ಇದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಾರೋ ಖಂಡಿತ ಅವ್ರ ಜೀವನ ರೂಪಾಂತರಣಗೊಳ್ಳೋದರಲ್ಲಿ ಅನುಮಾನನೇ ಇಲ್ಲ, ಯಾವುದೇ ರೀತಿ ಸಂದೇಹನೇ ಇಲ್ಲ. ಹಾಗಾಗಿ ಆತ್ಮ ಸಮೃದ್ಧಿ ಯೋಗ ನಿಜಕ್ಕೂ ಒಂದು ರೀತಿ ದೊಡ್ಡ ಬ್ರಹ್ಮಜ್ಞಾನ. ಅದರಲ್ಲಿರೋ ಪ್ರತಿಯೊಂದು ಸಬ್ಜೆಕ್ಟು ಸಹ ಇವತ್ತಿನ ಜನತೆಗೆ ಬೇಕೇ ಬೇಕು. ಅದನ್ನು ನಿಭಾಯಿಸ್ಕೊಂಡು ಹೋದರೆ ಖಂಡಿತ ಅವರ ಜೀವನ ರೂಪಾಂತರಣಗೊಳ್ಳೋದರಲ್ಲಿ ಸಂದೇಹನೇ ಇಲ್ಲ.